ಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದರೆ ಬೆಂಗಳೂರಿನಲ್ಲಿ ಬಂದಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ದಿನಾ ಮಾಡ್ತಾ ಇರ್ತೀನಿ, ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ, ಎವ್ರಿ ಡೇ ನನಗೆ ಒಳ್ಳೇದಾಗಲಿ, ನನಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗಲಿ ಅಂತೇಳಿ ದೇವ್ರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಇದೇನು ಮುಚ್ಚಿಲ್ಲ, ಮರೆ ಏನಿಲ್ಲ. ದಿನಾ ಮಾಡ್ತಾ ಇರ್ತೀನಿ, ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ, ಎವ್ರಿ ಡೇ ನನಗೆ ಒಳ್ಳೇದಾಗಲಿ, ನನಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗಲಿ ಅಂತೇಳಿ ದೇವ್ರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಇದೇನು ಮುಚ್ಚಿಲ್ಲ, ಮರೆ ಏನಿಲ್ಲ. ದಿನಾ ಸೊ ಹಾಗೆ ಪ್ರತ್ಯಂಗಿರಾ ದೇವಿಗೆ ವಿಶೇಷ ಪೂಜೆ ಮಾಡಿದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಹೌದು, ನಾನು ದಿನಾ ಪೂಜೆ ಮಾಡ್ತೀನಿ, ದೇವರನ್ನ ನೋಡ್ತಿರ್ತೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ದಿನಾ ಮನೆಯಲ್ಲಿ ಹೋಮ ಮಾಡ್ತಾ ಇರ್ತೀವಿ, ವಿಶೇಷ ಅಂದ್ರೆ ನಿತ್ಯ ನನ್ನ ರಕ್ಷಣೆಗೆ ನೀವು ಬೇಕಲ್ವೇ, ನನ್ನ ಮನಸ್ಸು ನೆಮ್ಮದಿ ನನ್ನ ಸಮಾಧಾನಕ್ಕೆ ಮಾಡಿಸಿದ್ದೀನಿ, ಧರ್ಮದ ಬಗ್ಗೆ ನನಗೆ ನಂಬಿಕೆ ಇದೆ, ಸೊ ಹಾಗಾಗಿ ನಾನು ಈ ರೀತಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತೀನಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆಚರಣೆ ಬಗ್ಗೆ ನನಗೆ ನಂಬಿಕೆ ಇದೆ, ಹಾಗಾಗಿ ಇವೆಲ್ಲವೂ ಕೂಡ ನಾನು ಮಾಡ್ತೀನಿ, ಧರ್ಮದ ಬಗ್ಗೆ ನನಗೆ ನಂಬಿಕೆ ಇರೋದ್ರಿಂದಾಗಿ ಪೂಜೆ ಪುನಸ್ಕಾರಗಳಲ್ಲಿ ನಾನು ತೊಡಕೊಳ್ತೀನಿ, ದೇವರಿಗೆ ನಮಸ್ಕರಿಸದೆ ಮನೆಯಿಂದ ನಾನು ಹೊರಗಡೆ ಹೋಗೋದಿಲ್ಲ ಅಂತಲೂ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಧರ್ಮ ಕಾಪಾಡಿದ್ರೆ ಧರ್ಮವೂ ನಮ್ಮನ್ನ ಕಾಪಾಡುತ್ತೆ ಅನ್ನೋದು ನನ್ನ ನಂಬಿಕೆ ಅಂತ ಹೇಳಿ ಕೂಡ ಡಿ ಕೆ ಮಾತಾಡಿದ್ದಾರೆ. ನಾನು ದಿನಾ ಪೂಜೆ ಮಾಡ್ತಾ ಇರ್ತೀನಿ, ದಿನಾ ದೇವ್ರು ನೋಡ್ತಾ ಇರ್ತೀನಿ, ದಿನಾ ಹೋಮಗಳನ್ನ ನಮ್ಮ ಮನೇಲಿ ಎಲ್ಲ ವಿಶೇಷ ಅಂದರೆ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ. ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ಧರ್ಮದ ಬಗ್ಗೆ ನಂಬಿಕೆ ಇದೆ, ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ. ಸೊ ನಾನು ಮಾಡ್ತಾ ಇರ್ತೀನಿ, ಎವ್ರಿ ಡೇ ನಾನು ದೇವ್ರಿಗೆ ನಮಸ್ಕಾರ ಮಾಡದೆ ನಮ್ಮ ಮನೆಯಿಂದ ಹೋಗೋದೇ ಇಲ್ಲ ಈಚೆ. ನಾನು ಯಾವ ದೇವ್ರ ಶಕ್ತಿ ನಾನು ನಂಬ್ಕೊಂಡಿರ್ತೀನಿ, ಎಲ್ಲರ ಬಗ್ಗೆ ನಮಗೆ ಪ್ರೀತಿ ಇದ್ದೇ ಇರ್ತದೆ. ಹೌದ್ರಿ, ನಾನು ದಿನಾ ಪೂಜೆ ಮಾಡ್ತಾ ಇರ್ತೀನಿ, ದಿನಾ ದೇವ್ರು ನೋಡ್ತಾ ಇರ್ತೀನಿ, ದಿನಾ ಹೋಮಗಳನ್ನ ನಮ್ಮ ಮನೇಲಿ ಎಲ್ಲ ವಿಶೇಷ ಅಂದರೆ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ. ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ಧರ್ಮದ ಬಗ್ಗೆ ನಂಬಿಕೆ ಇದೆ, ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ. ಸೊ ನಾನು ಮಾಡ್ತಾ ಇರ್ತೀನಿ, ಎವ್ರಿ ಡೇ ನಾನು ದೇವರಿಗೆ ನಮಸ್ಕಾರ ಮಾಡದೆ ನಮ್ಮ ಮನೆಯಿಂದ ಹೋಗೋದೇ ಇಲ್ಲ.